Hi guys, welcome to ಇದು Shobha's ಝಡ್ Daily ಪಾಯಿಂಟ್. Life. ಝಡ್ ಯಾವ ಕಡೆಯಿಂದ ಕಾಣ್ತಿದೆ ಅಂತ ಗೊತ್ತಾಗ್ತಿಲ್ಲಲ್ಲ. ಪಾಯಿಂಟ್ ಅನ್ಸುತ್ತೆ. ಇಲ್ಲಿ ಯಾರಿಲ್ಲ, ಸುಮಾರು ಜನ ಬರಲೇ ಇಲ್ಲ, ವಾಪಸ್ ಹೋಗ್ಬಿಟ್ರೆ ಇಲ್ಲ. ನಾನು ಇಷ್ಟಕ್ಕೆ ಬಂದಿದ್ದೀನಿ, ಆದರೆ ಮುಂದೆ ದಾರಿ ಗೊತ್ತಾಗ್ತಾ ಇಲ್ಲ. ಸೂಪರ್ ಆಗಿದೆ. ಇದು ಎಂಟ್ರಿ ಪಾಯಿಂಟ್. ಝಡ್ ಪಾಯಿಂಟ್ ಹೋಗ್ಬೇಕಂದ್ರೆ ನಾವಿಲ್ಲಿ ಟಿಕೆಟ್ ತಗೋಬೇಕು. ಫಸ್ಟು ಎಂಟ್ರಿ ಫೀಸು 100 rupees ಪರ್ ಹೆಡ್ ಇದೆ. ನಮಗೆ ಚಿಕ್ಕಮಂಗ್ಳೂರು ತುಂಬ ಇಷ್ಟ ಆಯಿತು. ನಾವು ಫೆಬ್ರವರಿಯಲ್ಲಿ ಬಂದಿದ್ವಿ, ಮತ್ತೆ ಇನ್ನು 2 ತಿಂಗಳು ಮುಗಿಸ್ಕೊಂಡು ಏಪ್ರಿಲ್ ಟ್ರೈ ಮಾಡಿದ್ವಿ, ಚಿಕ್ಕಮಂಗ್ಳೂರಿಗೆ ಬಂದ್ವಿ. ಚಿಕ್ಕಮಂಗ್ಳೂರು ಬರ್ಬೇಕಂತ ಬುಕ್ಕಿಂಗ್ ಎಲ್ಲ ಆಯಿತು. ಹೋಮ್ ಸ್ಟೇನಲ್ಲಿ ಬುಕ್ಕಿಂಗ್ ಎಲ್ಲ ಆದಮೇಲೆ ನಾವು ಮತ್ತೆ ಚಿಕ್ಕಮಂಗ್ಳೂರೆಲ್ಲ ರಿಸರ್ಚ್ ಮಾಡಕ್ ಶುರು ಮಾಡಿದ್ವಿ, ಏನೇನಿದೆ ಅಲ್ಲಿ ಹೋಗೋಕೆ ಅಂತ. ಅವಾಗ ನಮಗೆ ಗೊತ್ತಾಯ್ತು ಇಲ್ಲಿ ಝಡ್ ಪಾಯಿಂಟ್ ಇದೆ, ತುಂಬಾ ಚೆನ್ನಾಗಿದೆ, ಹಿಡನ್ ಪ್ಲೇಸ್ ಅಂತ ಹೇಳಿದ್ರು. ನಾವು ಚಿಕ್ಕಮಂಗ್ಳೂರು ಬಂದ ಮೇಲೆ ನಾವು ಹೋಮ್ ಸ್ಟೇ ಇಂದ ಝಡ್ ಪಾಯಿಂಟ್ ತುಂಬಾ ದೂರ ಇದೆ ಅಂತ ಗೊತ್ತಾಯ್ತು. 2-3 ಅವರ್ ಆಗುತ್ತೆ ಆಕ್ಚುಲಿ. ನಾವು 2-3 ಅವರ್ ಟ್ರಾವೆಲ್ ಮಾಡಿಕೊಂಡು ನಮ್ಮ ಹೋಮ್ ಸ್ಟೇ ಇಂದ ಝಡ್ ಪಾಯಿಂಟ್ ಬಂದ್ವಿ. ಝಡ್ ಪಾಯಿಂಟ್ ನೋಡ್ಬೇಕಂತಾನೆ ಬಂದ್ವಿ. ಅವತ್ತು ನಾವು ಹೋಮ್ ಸ್ಟೇ ಇಂದ ಬೆಳಗ್ಗೆ ತಿಂಡಿ ಮುಗಿಸ್ಕೊಂಡು ಹೊರಟ್ವಿ. ಯಾಕೆಂದ್ರೆ ಹೋಮ್ ಸ್ಟೇ ಅವ್ರು ಹೇಳಿದ್ರು ತಿಂಡಿ ಮುಗಿಸ್ಕೊಂಡು ಹೋಗಿ ಅಂತ. ಸೊ ನಾವು ತಿಂಡಿ ತಿನ್ಕೊಂಡು ನಾವಿಲ್ಲಿಗೆ ಬರೋ ಅಷ್ಟರಲ್ಲಾಗಲೇ 11-12 o'clock ಆಗೋಗಿತ್ತು ಮಧ್ಯಾಹ್ನ. ತುಂಬಾ ಬಿಸಿಲಿತ್ತು. ಸೊ ಇವಾಗ 11-12 o'clock ಹತ್ತಕ್ಕೆ ಶುರು ಮಾಡಿದ್ರೆ ಮತ್ತೆ ನಾವು ಮತ್ತೆ ಬಿಸಿಲಲ್ಲೇ 2-3 ಗಂಟೆ ಅಷ್ಟರಲ್ಲೆಲ್ಲ ವಾಪಸ್ ಬರಬೇಕಾಗುತ್ತೆ. ಹೋಗೋಗ್ಲೂ ಬಿಸಿಲಿರುತ್ತೆ, ಬರುವಾಗ್ಲೂ ಬಿಸಿಲಿರುತ್ತೆ ಅಂದ್ಕೊಂಡು ನಾವೇನು ಮಾಡಿದ್ವಿ ಅಂದರೆ ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಹಾಗೆ ಹೊರಗಡೆ ಅಲ್ಲಿ ಕೆಮ್ಮಣ್ಣಗುಂಡಿ ಅಲ್ಲೆಲ್ಲ ಹಾಗೆ ಟೈಮ್ ಪಾಸ್ ಮಾಡಿ 2 o'clock ಹತ್ತಕ್ಕೆ ಶುರು ಮಾಡಿದ್ವಿ. ಝಡ್ ಪಾಯಿಂಟ್ ಹೋಗೋಕ್ಕೆ ಶುರು ಮಾಡಿದ್ವಿ. ನಾರ್ಮಲಿ ಎಲ್ಲ ಟ್ರಕ್ಕಿಂಗ್ ಪಾಯಿಂಟ್ಸ್ಗೂ ಮಾರ್ನಿಂಗ್ ಹೋದ್ರಷ್ಟೇ ಚೆನ್ನಾಗಿರುತ್ತೆ. ಬೆಳಗ್ಗೆನೇ ಎದ್ದೋದ್ರೆ ತುಂಬ ಚೆನ್ನಾಗಿರುತ್ತೆ. ಆದರೆ ನಮಗೆ ಐಡಿಯಾ ಇರಲಿಲ್ಲ ಅಷ್ಟೊಂದು, ಎಷ್ಟು ದೂರ ಇದೆ, ಏನು ಎಲ್ಲಿ ಬರುತ್ತೆ, ಏನು ಗೊತ್ತಿರಲಿಲ್ಲ ಇದು. ಸೊ ಅದಕ್ಕೆ ನಾವು ನಮ್ಮ ಪ್ಲ್ಯಾನ್ ಈ ಥರ ಆಯಿತು. ಅದು ಚೆನ್ನಾಗಿತ್ತು ತುಂಬ. ಹೋಗಬೇಕಾದ್ರೆ ಅಲ್ಲೇ ಸುಮಾರು ಜನ ನೋಡಿಕೊಂಡು ಝಡ್ ಪಾಯಿಂಟ್ ಎಲ್ಲ ನೋಡಿ ವಾಪಸ್ ಬರ್ತಾ ಇದ್ರು. ನಾವು ಹೋಗ್ಬೇಕಾದ್ರೆ ಝಡ್ ಪಾಯಿಂಟ್ ಈ ಥರ ಸ್ಮಾಲ್ ಜರೀಸ್ ಎಲ್ಲ ಸಿಗುತ್ತೆ, ತುಂಬ ಚೆನ್ನಾಗಿದೆ. ನಾವು ಮತ್ತೆ ಫೆಬ್ರವರಿಯಲ್ಲಿ ಹೋಗಿ ಮತ್ತೆ ಏಪ್ರಿಲ್ ನಾವು ಚಿಕ್ಕಮಂಗ್ಳೂರು ಹೊರಟಿದ್ ಯಾಕಪ್ಪ ಅಂದ್ರೆ ಮುಳ್ಳಯ್ಯನಗಿರಿ ಹೋಗ್ಬೇಕು ಅಂತ ಹೊರಟ್ವಿ. ಮುಳ್ಳಯ್ಯನಗಿರಿ ಹೋಗ್ಬೇಕಂತ ಹೊರಟು ಮುಳ್ಳಯ್ಯನಗಿರಿಗೆ ಹತ್ರ ಇರೋದು ನಾವು ರೂಮ್ ಬುಕ್ಕಿಂಗ್ ಮಾಡಿದ್ವಿ. ನಾವು ಮುಳ್ಳಯ್ಯನಗಿರಿ ಹತ್ರದಲ್ಲಿ ಇರೋದೇ ಹೋಮ್ ಸ್ಟೇ ಬುಕ್ ಮಾಡಿದ್ವಿ. ಅದಕ್ಕೋಸ್ಕರ ನಮ್ಗೆ ಝಡ್ ಪಾಯಿಂಟ್ ದೂರ ಆಯ್ತು ಅಷ್ಟೇ. ಹೋಗೋಣ ಮನೆ ಕೆಳಗೆ. ಈ ಫಾಲ್ಸ್ ಹೆಸರು ಶಾಂತಿ ಫಾಲ್ಸ್ ಅಂತ. ನಾವು ಆಲ್ರೆಡಿ 2 kilometer ಅಷ್ಟು ನಡ್ಕೊಂಡು ಬಂದಿದ್ದೀವಿ ಒಳಗಡೆ. ಮತ್ತೆ ಮುಂದೆ ಹೋಗ್ಬೇಕು ಇನ್ನು ಝಡ್ ಪಾಯಿಂಟ್ ಬೇಕಂದ್ರೆ.
ಆ ಬಿಸಿಲಲ್ಲಿ ನಡ್ಕೊಂಡು ಬಂದು ವಾಟರ್ ನೋಡಿ ಎಷ್ಟು ಖುಷಿ ಆಯ್ತು ಗೊತ್ತಾ. ವಾಟರ್ ನೋಡ್ತಿದ್ದಾಗೆ ನನ್ನ ಬ್ಯಾಗ್ ಎಲ್ಲ ತೆಗೆದು ವಾಟರ್ ಕೆಳಗೆ ಹೋಗೋಣ ಅಂತ ಹೋದೆ. ಆದ್ರೆ ಅದು ಎಷ್ಟು ಚಿಲ್ಲಾಗಿತ್ತು ಗೊತ್ತಾ. ವಾಟರು ತುಂಬ ಒಳ್ಳೆ ಫ್ರಿಜ್ ವಾಟರ್ ತರ ಇತ್ತು ಅದು. ಎಲ್ಲಿದೆಯಾ ಮುಂದೆ ಬನ್ನಿ, ಅದು ಒಳ್ಳೇದು ಕೂಡ. ಅದು ಅಶ್ವ ಇದಾಗುತ್ತೆ, ಜೋರಾಗಿ ನೀರು ಬೀಳ್ತಾರೆ, ಅದು ಒಳ್ಳೇದು. ಇಲ್ಲಿ ಬಾ, ಮುಂದೆ ಬಾ, ನಿಂತ್ಕೋ, ಏನಾಗಲ್ಲ, ಕುತ್ಕೋಬಿಡು. ವೆರಿ ಗುಡ್. ಇನ್ನೊಂದು ಸ್ವಲ್ಪ ನೀರು ಮೇನ್ ಬೀಳೋದು ಕಾಣಬೇಕು. ಅಲ್ಲಿ ನಿಂತ್ಕೋತೀನಿ, ನೀರು ಮೇನ್ ಬೀಳಕ್ಕೆ. ವೆರಿ ಗುಡ್. ದಿಸ್ ಇಸ್ ವಾಟ್ ವಿ ವಾಂಟೆಡ್. और once more और ज़्यादा. one for me. नहीं, one for me. Go. One for me. One for me. हाँ, one for me. अब ಕುತ್ಕೊಬಿಡಿ ಈಗ ಅದ್ರ ಮೇಲೆ. ವೆರಿ ಗುಡ್. ವಾವ್ ಯಾರ್, ತುಂಬಾ ವೈಟ್ ಆಗ್ಬಿಟ್ಟೆ ನೀನು. ಬಾಯ್. ವಾಟರ್ ಫಾಲ್ಸ್ ಅಲ್ಲಿ ಆಟ ಆಡಿದ್ಮೇಲೆ ಮುಂದೆ ಝೆಡ್ ಪಾಯಿಂಟ್ ಹೋಗೋಣ ಅಂತ ಶುರು ಮಾಡಿದ್ವಿ. ಇದು ಎಷ್ಟು ಕಡಿದಾದ ಪ್ರದೇಶ ಗೊತ್ತಾ. ಒಂದ್ ಸ್ಟೆಪ್ ನಾವು ಲೆಫ್ಟ್ ಇಟ್ರೆ ಗೋವಿಂದ. ಅಷ್ಟು ಚಿಕ್ಕ ಜಾಗ ಅದು, ಕೇರ್ಫುಲ್ ಆಗಿ ಹೋಗ್ಬೇಕು. ಕ್ಯಾಪ್ ಇಟ್ಬಿಟ್ಟು ಮುಂದೆ ಹೋಗೋದು ಅಲ್ಲ. ಮತ್ತೆ ವೈ ಯು ವೆಂಟ್ ದಿಸ್ ಸೇ? ನಾವು ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಡಿಫಿಕಲ್ಟ್ ಆಗ್ತಾ ಇತ್ತು. ಹೀಗೆ ಕುತ್ಕೊಂಡೆಲ್ಲ ಇಳಿಬೇಕು. ಅದು ತುಂಬಾ ಕಡಿದಾದ ಪ್ರದೇಶ. ಓಕೆ, ಮುಂದಕ್ಕೆ. ನೋಡಿ, ಇಷ್ಟು ಚಿಕ್ಕ ಜಾಗ. ಒಂದ್ ಸ್ಟೆಪ್ ಲೆಫ್ಟ್ ಬಂದ್ರೆ ಗೋವಿಂದ. ಹಾಗೆ ಜಸ್ಟ್ ತಲೆ ಸುತ್ತಿದ್ರೆ, ಕಾಲ್ ಜಾರಿದ್ರೆ ಅಷ್ಟೇ ಗೋವಿಂದ.
ನಾನು ಶಾಂತಿ ಫಾಲಲ್ಲಿ ಆಟ ಆಡಿದ್ರಿಂದ ಬಟ್ಟೆ ವೆಟ್ ಆಗಿ ನನ್ನ ಶೂಸ್ ತುಂಬ ವಾಟರ್ ತುಂಬ್ಕೊಂಡ್ಬಿಟ್ಟಿತ್ತು. ಅದೇ ಸೌಂಡ್, ಅದು ಕಿಚ್ 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 ಸೌಂಡ್. ತುಂಬ ಜನ ಇಲ್ಲೇ ಸ್ಟಾಪ್ ಮಾಡಿಬಿಟ್ರು, ಎಲ್ಲ ಮುಂದೆ ಹೋಗಲಿಲ್ಲ. ಅಲ್ಲಿ ಕಾಣ್ತಾ ಇರೋದೇ ಝಡ್ ಪಾಯಿಂಟ್, ಅದು ಅದೇ ಝಡ್ ಪಾಯಿಂಟ್, ಇಲ್ಲಿ ಹೋಗ್ಬೇಕು. ಇದು ಝಡ್ ಪಾಯಿಂಟ್. ಝಡ್ ಯಾವ ಕಡೆಯಿಂದ ಕಾಣ್ತಿದೆ ಅಂತ ಗೊತ್ತಾಗ್ತಿಲ್ಲ. ಒಂದು ಸೆಂಟರ್ ಪ್ಲೇಸು, ಆ ಕಡೆ ಒಂದು ಬೆಟ್ಟ ಇದೆ, ಈ ಕಡೆ ಒಂದು ಬೆಟ್ಟ ಇದೆ. ಈ ಕಡೆ ಒಂದು ಸ್ಮಾಲ್ ಬೆಟ್ಟ ಇದೆ, ಇನ್ನೊಂದು ಕಡೆ ಸೆಟ್ ಪಾಯಿಂಟ್ ಇದೆ. ಇದು ಸೆಂಟರ್ ಪ್ಲೇಸ್. ಎಲ್ಲರೂ ಈ ಸ್ಮಾಲ್ ಬೆಟ್ಟ ಹತ್ಲಿಕ್ಕೆ ಶುರು ಮಾಡಿದ್ರು. ತುಂಬಾ ಕಡಿಮೆ ಜನ ಝಡ್ ಪಾಯಿಂಟ್ ಹೋಗ್ತಾರೆ. ಎಲ್ಲರೂ ಈ ಬೆಟ್ಟಕ್ಕಷ್ಟೇ ಬರ್ತಾರೆ ಜಾಸ್ತಿ. ನಾವು ಕೂಡ ಈ ಬೆಟ್ಟ ಫಸ್ಟ್ ಹೋದ್ವಿ, ಆಮೇಲೆ ನಾನು ಒಬ್ಬೇ ಝಡ್ ಪಾಯಿಂಟ್ ಹೋದೆ. ಇದು ಸ್ಮಾಲ್ ಬೆಟ್ಟದ್ದು ಒಂದು ಕಾರ್ನರ್. ಇಲ್ಲಿ ಕೂಡ ನನ್ನ ಮಕ್ಕಳು ಬರಲಿಲ್ಲ, ಅವರು ಸೆಂಟರ್ ಪಾಯಿಂಟ್ ಅಲ್ಲೇ ಕುತ್ಕೊಂಡ್ಬಿಟ್ಟು 2 ಬೆಟ್ಟಗಳ ಮಧ್ಯ. ನನ್ನ ಉದ್ದೇಶ ಆ ಝಡ್ ಪಾಯಿಂಟ್ ಹೋಗ್ಬೇಕನ್ನೋದು ಒಂದೇ ಆಗಿತ್ತು. ಆದರೆ ನನ್ನ ಜೊತೆ ಯಾರು ಬರಕ್ಕೆ ರೆಡಿ ಇರಲಿಲ್ಲ ನಮ್ಮ ಮನೆಯಿಂದ. ಆದರೆ ಬೇರೆ ಯಾರು ಕೂಡ ಹೋಗ್ತಾ ಇರಲಿಲ್ಲ. ಆದರೂ ನಾನು ಟ್ರೈ ಮಾಡಲೇಬೇಕಂತ ನನ್ನ ಮನೆಯವ್ರಿಗೆ ಕೆಳಗಡೆ ವೆಯ್ಟ್ ಮಾಡಕ್ಕೆ ಹೇಳಿ ನಾನು ಒಬ್ಬಳೇ ಹೊರಟೆ ಮೇಲೆ. ನಾನು ಒಬ್ಬಳೇ ಹೋಗ್ತಾ ಇರೋದನ್ನ ಎಲ್ಲ ತಿರ್ಗಿ ನೋಡ್ತಾ ಇದ್ದಾರೆ. ಇವ್ರೊಂದು ಯಾರೋ ಒಂದಿಬ್ರು ಝಡ್ ಪಾಯಿಂಟ್ ಹತ್ತಿ ಕೆಳಗೆ ಇಳಿತಿದ್ದಾರೆ. ನನ್ನ ಜೊತೆ ಮೇಲೆ ಹೋಗೋಕೆ ಯಾರೂ ಇಲ್ಲ ಇಲ್ಲಿ. ನಾನು ಒಬ್ಬಳೇ ಹೋಗ್ಬೇಕು, ಟ್ರೈ ಮಾಡ್ತೀನಿ. ಇವರೆಲ್ಲ ಬರ್ತಿದ್ದಾರೆ ಕೆಳಗಡೆ ಆಗ್ಲೇ. ಬೆಟ್ಟ ತುದಿಯಿಂದ ಎಷ್ಟು ಬ್ಯೂಟಿಫುಲ್ ಇದೆ ಅಲ್ಲ, ಸುತ್ತ ಪ್ರದೇಶ ನೋಡಿ ಎಷ್ಟು ಬ್ಯೂಟಿಫುಲ್ ಇದೆ. ವಾವ್, ಅಮೇಜಿಂಗ್. ಇದೇ ಝಡ್ ಪಾಯಿಂಟ್ ಅನ್ಸುತ್ತೆ. ಇಲ್ಲಿ ಯಾರಿಲ್ಲ, ಸುಮಾರು ಜನ ಬರಲೇ ಇಲ್ಲ, ವಾಪಸ್ ಹೋಗ್ಬಿಟ್ರಿಲ್ಲ. ನಾನು ಇಷ್ಟಕ್ಕೆ ಬಂದಿದ್ದೀನಿ, ಆದರೆ ಮುಂದೆ ದಾರಿ ಗೊತ್ತಾಗ್ತಾ ಇಲ್ಲ. ಸೂಪರ್ ಆಗಿದೆ. ಇದೇ ಲಾಸ್ಟ್ ಪಾಯಿಂಟ್. ದಾರಿ ಕಾಣ್ತಾ ಇಲ್ಲ, ಮುಂದೆ ಯಾರೂ ಇಲ್ಲ. Hey, finally I reached.
Z point. This is the Z point. Wow, beautiful, amazing. ಯಾರು ಒಬ್ರು ಇಲ್ಲ ಇಲ್ಲಿ, ನಾನು ಒಬ್ಳೇ ಇರೋದಿಲ್ಲಿ. Z point ವರ್ಗೂ ನಾನು ಒಬ್ಳೇ ಬಂದಿರೋದು. ಸೊ ಫೀಲಿಂಗ್ ಗ್ರೇಟ್. ನಾನು ಒಬ್ಳೇ ಇದ್ದಿದ್ರಿಂದ Z ಪಾಯಿಂಟ್ ಅಲ್ಲಿ ಜಾಸ್ತಿ ಟೈಮು ಸ್ಪೆಂಡ್ ಮಾಡಲಿಲ್ಲ ನಾನು. ಸೊ ಮನೆಯವರೆಲ್ಲ ಕೆಳಗಡೆ ವೆಯ್ಟ್ ಮಾಡ್ತಿರ್ತಾರೆ ಅಂತ ಬೇಗ ಬಂದ್ಬಿಟ್ಟೆ ಕೆಳಗಡೆ. ಇಲ್ಲಿಗೆ ಮಳೆಗಾಲದಲ್ಲಿ ಬರಬೇಕು, ತುಂಬಾ ಚೆನ್ನಾಗಿರುತ್ತೆ, ಸಕ್ಕತ್ತಾಗಿರುತ್ತೆ, ಫುಲ್ ಗ್ರೀನರಿಯಿಂದ ಕೂಡಿರುತ್ತೆ, ಸಕ್ಕತ್ತಾಗಿರುತ್ತೆ. ಆಕ್ಚುಲಿ ಮಳೆಲಿ ಬಂದೆ ಮಳೆಗಾಲದಲ್ಲಿ ಫ್ರೆಂಡ್ಸ್ ಜೊತೆ ಬರಬೇಕು, ಸಖತ್ ಮಜಾ ಬರುತ್ತೆ. ಟ್ರಕ್ಕಿಂಗ್ ಅಂದ್ರೆ ಗ್ರೂಪ್ ನಲ್ಲಿ ಹೋಗಿ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಒಬ್ಬೊಬ್ರೆ ಹೋಗೋದ್ರಿಂದ ನಿಮ್ಗೆ ಸ್ನೇಕ್ ಏನಾದ್ರು ಬಂದ್ರೆ ಅಡ್ಡ ಏನ್ ಮಾಡಕ್ಕಾಗುತ್ತೆ, ಅದಕ್ಕೆ ನೀವು ಗ್ರೂಪ್ ಅಲ್ಲಿ ಹೋಗಿ ಒಳ್ಳೇದು. ಈ ಶಾಂತಿ ಫಾಲ್ಸ್ ಹತ್ರ ನನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರು ನಮ್ಮ ಮನೆಯವರು. ನಾನು Z ಪಾಯಿಂಟ್ ಮುಗಿಸ್ಕೊಂಡು ನಾನು ಇಲ್ಲಿಗೆ ಬಂದೆ. ನಂಗಿಲ್ಲಿ ಎಲ್ಲ ಸಿಕ್ಕಿದ್ರು. ಟೋಟಲಿ ವಾವ್, ಗುಡ್ ಎಕ್ಸ್ಪೀರಿಯನ್ಸ್.